ರಸಿಗೆಯನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಇಡೀ ಕರ್ನಾಟಕವೇ ಕಾದು ಕುಳಿತಿರುವಂತಹ ಬಿಗ್ ಬಾಸ್ ಶೋನ ಒಂದು ಫಸ್ಟ್ ಪ್ರೊಮೋ ರಿಲೀಸ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಅದೇ ರೀತಿ ನಮ್ಮ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶೋ ಜೊತೆಗೆ ನಮಗೆ ಅಗ್ನಿ ಪರೀಕ್ಷೆ ಶೋ ಕೂಡ ಆ್ಯಡ್ ಆಗಿದೆ. ಹಾಗಾಗಿ ಇದೇ ಆಗಸ್ಟ್ ತಿಂಗಳು ಅಂದರೆ ಆಗಸ್ಟ್ 15 ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕ್ಲೂ ಇದೆ. ನಾನು ನಿಮಗೆ ಹೇಳ್ಬಿಡ್ತೀನಿ. ಅಂದರೆ ಆಗಸ್ಟ್ 15 ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದರೆ ಅದು ಜಾಸ್ತಿ ವಾರ ಇರಲ್ಲ, ಜಸ್ಟೇ 3 ರಿಂದ 4 ವಾರ ಅಷ್ಟೇ ಇರುತ್ತೆ. ನನ್ನ ಪ್ರಕಾರವಾಗಿ 3 ವಾರ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅಗ್ನಿ ಪರೀಕ್ಷೆ ಶೋ ಕೂಡ ಸ್ಟಾರ್ಟ್ ಆಗ್ತಿದೆ. ಓಕೆ, ಕರುನಾಡೆ ಕಾದು ಕುಳಿತಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಫಸ್ಟ್ ಪ್ರೊಮೋ ಹೇಗಿತ್ತು ಅಂತ ಹೇಳೋದಾದ್ರೆ, ಚಿಂದಿ ಚಿತ್ರನ ಬೋಂದಿ ಮಸಾಲ ಮಾಸ್ ಗುರು ಮಾಸ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತ ಸೂಪರ್ ಆಗಿತ್ತು. ಕರುನಾಡ ಚಕ್ರವರ್ತಿ ನಮ್ಮ ನಿಮ್ಮೆಲ್ಲರ ಕೆಂಪೇಗೌಡ, ಬಿಗ್ ಬಾಸ್ನ ಭಾಷಾ, ಬಿಗ್ ಬಾಸ್ನ ಸಾರಥಿ ಕಿಚ್ಚ ಸುದೀಪ್ ಸರ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ವೆಲ್ಕಮ್ ಮಾಡೋಣ. ಯಾಕೆ ಅಂದರೆ 12 ಸೀಸನ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈಗ 13ನೇ ಸೀಸನ್ಗೆ ಕಾಲಿಟ್ಟಿದ್ದಾರೆ. ಈ ಒಂದು 13ನೇ ಸೀಸನ್ ಕೂಡ ನಮ್ಮ ಸುದೀಪ್ ಸರ್ ಅವರು ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಸುದೀಪ್ ಸರ್ ಅವರ ಡ್ರೆಸ್ಸು ಮತ್ತು ಹೇರ್ ಸ್ಟೈಲು, ಅವರ ಒಂದು ಕಾಸ್ಟ್ಯೂಮು, ಅವರ ಸಿಂಹದ ನಡುಗೆ ಅವರು ಹೇಳ್ದಂಥ ಡೈಲಾಗು ಎಲ್ಲವೂ ಕೂಡ ಮಾಸ್ 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 ನೆಕ್ಸ್ಟ್ ಲೆವೆಲಲ್ಲಿತ್ತು. ಪ್ರತಿ ಸಾರಿಯೂ ಕೂಡ ಬಿಗ್ ಬಾಸ್ನ ಒಂಥರ ಸೆಲೆಬ್ರಿಟಿಗಳು ತಾನೆ, ಏನಪ್ಪ ಇವರು ಸೀರಿಯಲ್ ಆರ್ಟಿಸ್ಟ್ ತಾನೆ, ಇವರು ಅಂತೇಳಿ ಮಾತಾಡ್ತಾ ಇದ್ರು. ಆದರೆ ಈಗ ನಿಮ್ಮಲ್ಲೇ ಯಾರೋ ಒಬ್ರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ, ನಿಮ್ಮ ಊರಲ್ಲೇ ಯಾರೋ ಒಬ್ರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ಪಕ್ಕದ ಮನೆಯವ್ರು ಯಾರೋ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ಊರಲ್ಲೇ ಯಾರೋ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ಗಳ ಎಂಟ್ರಿ ಬಿಗ್ ಬಾಸ್ ಮನೆಗಿರುತ್ತೆ. ಅದಕ್ಕೋಸ್ಕರನೇ ಬಿಗ್ ಬಾಸ್ನ ಒಂದು ಏನು ಅಗ್ನಿ ಪರೀಕ್ಷೆ ಶೋ ಇದೆ, ಆಗಸ್ಟ್ 15ನೇ ತಾರೀಕು ನಿಮ್ಮ ಮುಂದೆ ಬರುತ್ತೆ. ಯಾರು ಬರ್ತಾರೆ ಬಿಗ್ ಬಾಸ್ ಮನೆಗೆ ನಿಜವಾಗ್ಲೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಓಕೆ, ಪ್ರಹ್ಮದ್ ಬಗ್ಗೆ ಹೇಳೋದಾದ್ರೆ ಒಂದೊಂದು ಡೈಲಾಗ್ಗಳು ಕೂಡ ಸುದೀಪ್ ಸರ್ ಅವರು ಹೇಳೋದಂದ್ರೆ, ಇಡೀ ಕರ್ನಾಟಕವೇ ಕಾದು ಕುಳಿತುಕೊಳ್ಳುವಂಥ ಒಂದು ಶೋ ಯಾವ್ದಾದ್ರು ಇದ್ರೆ ಅದು ಬಿಗ್ ಬಾಸ್. ಹೌದು, ಇಡೀ ಕರ್ನಾಟಕವೇ ತುಂಬ ಕ್ಯೂರಿಯಾಸಿಟಿಯಿಂದ ಕಾದು ಕುಳಿತುಕೊಳ್ಳೋದು ಯಾವುದೋ ಒಂದು ಶೋಗೆಪ್ಪ ಅಂತಂದರೆ ಅದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ಬಿಗ್ ಬಾಸ್ ಒಂದು ಟೈಮ್ ಪಾಸ್ ಶೋ, ಬಿಗ್ ಬಾಸಿಂದ ಏನು ಉಪಯೋಗ ಅಂತಾರೆ. ಬಟ್ ಇಡೀ ವರ್ಲ್ಡಲ್ಲೇ ಬಿಗ್ ಬಾಸಿಗಿರುವಷ್ಟು ಫ್ಯಾನ್ಸು ಯಾವುದೇ ಶೋಗಿಲ್ಲ, ಅಷ್ಟು ಫ್ಯಾನ್ಸು ಬಿಗ್ ಬಾಸಿಗಿದ್ದಾರೆ. ನಾನು ಆ ಒಂದು ಪ್ರೋಮೋನ ನೋಡಿದ ತಕ್ಷಣವೇ ನನಗೆ ಒಂಥರ ಹೆಂಗೆ ಅನ್ನಿಸ್ತು ಅಂದರೆ, ಸುದೀಪ್ ಸರ್ ಅವರ ಲುಕ್ಕು, ಅವರು ನಡೆದುಕೊಂಡು ಬಂದಂತಹ ರೀತಿ, ಅದೇ ರೀತಿ ಕಿಚ್ಚ 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 ಅಂತೇಳಿ ನಮ್ಮ ಜನಗಳು ಹರಿಸ್ತಾ ಇರೋದು, ಅಂದರೆ ನಮ್ಮ ಕಿಚ್ಚ ಸರ್ ಅವರ ಫ್ಯಾನ್ಸ್ಗಳು ಹರಿಸ್ತಾ ಇರೋದು, ಅದರಲ್ಲಿ ಎಲ್ಲೋ ಒಂದು ಶಬ್ದ ಅನ್ನೋದೊಂದು ಕೇಳಿಸ್ತು. ಅಂದರೆ ಬಿಗ್ ಬಾಸ್ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಜನ ಹೇಳ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 12ನಷ್ಟು ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ರೀಚ್ ಸಿಗುತ್ತಾ ಅಂತ. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡ ಮೀರಿಸುತ್ತೆ. ಯಾಕೆ ಅಂದರೆ ಕಾಮನ್ ಮ್ಯಾನ್ಗಳ ಎಂಟ್ರಿ ಒಂದು ಕಡೆ ಆದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಿರುವಂತಹ ಏನು ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳಿದ್ದಾರೆ ಎಲ್ಲರೂ ಕೂಡ ನಿಮಗೆ ನಿಜವಾಗ್ಲೂ ಕೂಡ ಇವ್ರು ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ಸುತ್ತೆ. ನಿಜವಾಗ್ಲೂ ಒಂದು ಗಾಳಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ, ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ. ತುಂಬ ಸೀಸನ್ಗಳಿಂದ ಡಾಕ್ಟರ್ ಬ್ರೋ ಅವ್ರನ್ನ ಕರೆದಿದ್ರಂತೆ ಬಿಗ್ ಬಾಸ್ ಟೀಮು. ಬಟ್ ಈ ಸೀಸನ್ನಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರಂತೆ. ಹಾಗಾಗಿ ನಮ್ಮ ಡಾಕ್ಟರ್ ಬ್ರೋ ಅವರು ಯಾವುದೇ ದೇಶದಕ್ಕೆ ಹೋಗಿಲ್ಲ, ನಮ್ಮ ಇಂಡಿಯಾದಲ್ಲೇ ಇದ್ದಾರೆ. ಇಂಡಿಯಾದಲ್ಲೇ ಇಟ್ಕೊಂಡು ನಮ್ಮ ಕರ್ನಾಟಕದ ಕೆಲವೊಂದು ಪ್ಲೇಸ್ಗಳಿಗೆ ಹೋಗಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಸೀಸನ್ 13ಗೆ ಬರುವ ಸಾಧ್ಯತೆ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಓಕೆ, ಸುದೀಪ್ ಸರ್ ಅವರ ಪ್ರೋಮೋ ನಿಜವಾಗ್ಲೂ ಕೂಡ ವೆರೈಟಿ ಆಗಿದೆ. ಮತ್ತು ತುಂಬ ಜನ ಇದರಲ್ಲೂ ಕೊಂಡ್ಕೊಂಡಿದ್ದೀರ, ಏನು ಪ್ರೋಮೋ ಹಂಗಿಲ್ಲ ಏನಂಗಿಲ್ಲ, ಸುಮ್ಮನೆ ಒಂದು ಲೆವೆಲಲ್ಲಿ ಏನಿಲ್ಲ, ಓಕೆ ಓಕೆ ಅಂತೀರ. ನೋಡಿ, ಒಂದು ಶೋನ ಇಷ್ಟಪಡ್ತೀರಾ, ಕಿಚ್ಚ ಸುದೀಪ್ ಸರ್ ಅವ್ರನ್ನ ಇಷ್ಟಪಡ್ತೀರಾ ಅಂದರೆ ಆ ಪ್ರೋಮೋ ಕೂಡ ನಿಮಗೆ ವಿಭಿನ್ನವಾಗಿ ಕಾಣುತ್ತೆ. ನನಗಂತೂ ಸೂಪರ್ ಆಗಿದೆ ಪ್ರೋಮೋ, ನೆಕ್ಸ್ಟ್ ಲೆವೆಲಲ್ಲಿದೆ, ಮಾಸಲ್ಲಿದೆ. ಇದಕ್ಕಿಂತ ಇನ್ನೊಂದು ಪ್ರೋಮೋ ಬರುತ್ತೆ ವೆರಿ ಸೂನ್, ವೆರಿ ಸೂನ್ ಕಾಯ್ತಾ ಇರಿ. ಅಗ್ನಿ ಪರೀಕ್ಷೆ ಶೋನ ಜಡ್ಜ್ಗಳು ಅಷ್ಟೇ ಮಾಸ್ ಆಗಿದ್ದಾರೆ ಗುರು, ಮಾಸು. ನಮ್ಮ ಗಿಲ್ಲಿ, ಅದೇ ರೀತಿ ಶ್ರುತಿ ಮ್ಯಾಮ್ ಅವರು, ಅದೇ ರೀತಿ ವಿನಯ್ ಗೌಡ ಬರ್ಬೋದು, ವಿನಯ್ ಗೌಡ ಬದಲು ಕಾರ್ತಿಕ್ ಮಹೇಶ್ ಬರ್ಬೋದು, ಇಲ್ಲ ನಮ್ಮ ಯಾರಪ್ಪ ಸಂಗೀತ ಶೃಂಗೇರಿ ಬರ್ಬೋದು. ತುಂಬ ಜನಗಳು ಲೀಸ್ಟ್ ಇದೆ. ಬಟ್ ಗಿಲ್ಲಿ ಅವರು ಬರ್ತಾರೆ ಅನ್ನೋ ಒಂದು ಕನ್ಫರ್ಮ್ ಆಗಿದೆ. ಅಗ್ನಿ ಪರೀಕ್ಷೆಯ ಒಂದು ಪ್ರೋಮೋನು ಕೂಡ
ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸುದೀಪ್ ಸರ್ ಅವ್ರ ಪ್ರೋಮೋ ನೋಡಿ ಪ್ರೋಮೋ ನನಗೆ ಇಷ್ಟ ಆಯಿತು ಮೇಡಮ್ ಅನ್ನೋರು ಕಮೆಂಟ್ ಮಾಡಿ. ಯಾಕೆಂದರೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್. ಯಾಕೆಂದರೆ ಒಂದು ಪ್ರೋಮೋನ ಆ ಒಂದು ಗತ್ತಲ್ಲಿ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್. ಅಂದರೆ ಸುದೀಪ್ ಸರ್ ಅವ್ರಿಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನೀವು ತಿಳ್ಕೊಬೋದು. ಓಕೆ, ಬಿಗ್ ಬಾಸ್ 13ನಲ್ಲಿ ನಿಜವಾಗ್ಲೂ ಕೂಡ ಅಂತ ಹೊಸದೇನಿದೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಹೊಸದಿದೆ. ನೀವು ಎಕ್ಸ್ಪೆಕ್ಟೇ ಮಾಡ್ತಿದ್ದಂಥದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿದೆ. ಅದರ ಜೊತೆಗೆ ಸುದೀಪ್ ಸರ್ ಅವರ ಒಂದು ಏನು ಈ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಒಂದು ಸಾರಥ್ಯ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಾರೆ ಈ ಸರಿ. ಯಾಕೆಂದರೆ ಸುದೀಪ್ ಸರ್ ಅವರು ಒಂದು ಹೊಸ ಒಂದು ಎಂತ ಹೇಳ್ತಾರಲ್ಲ, ಅವರು ತುಂಬಾ ಗ್ರೂಮ್ಡ್ ಆಗಿದ್ದಾರೆ. ನೋಡ್ಬೋದು, ಹೇರ್ ಸ್ಟೈಲ್ ಎಲ್ಲ ನೋಡ್ಬೋದು. ಅವರು ಒಂಥರ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಬಿಗ್ ಬಾಸ್ಗೆ ಅನ್ನೋದು ಗೊತ್ತಾಗ್ತಿದೆ. ಈ ಸಾರಿ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಮಾಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತಹ ಕಂಟೆಸ್ಟೆಂಟ್ಗಳಿಗೂ ಅಷ್ಟೇ ತುಂಬಾ ವೆರೈಟಿ ಆಫ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನನಗೆ ಒಂದು ಇನ್ಫಾರ್ಮೇಷನ್ ಇದೆ, ದಿ ಕಾಮನ್ ಮ್ಯಾನ್ಗಳು ಬರೀ 5 ಕಂಟೆಸ್ಟೆಂಟ್ಗಳು ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬರೀ 5 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ತುಂಬಾ ಜನ ತುಂಬಾ ಹೆಸರುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇದರಲ್ಲಿ ಆಯ್ತಾ ಆಲ್ರೆಡಿ ನೀವು ಹಾಕೋ ರೀತಿ ಒಂದು 40% ಅವರೇ ಹೋಗೋದು ಅನ್ನೋದು ಗೊತ್ತಾಗ್ತಾ ಇದೆ. ಅದರೊಟ್ಟಿಗೆ ಆಯ್ತಾ ಬಿಗ್ ಬಾಸ್ ಯಾವ ಟೈಮಲ್ಲಿ ಬರುತ್ತೆ ಏನು ಇದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಇದೆ, ಯಾವ ಟೈಮಲ್ಲಿ ಬಿಗ್ ಬಾಸ್ ಬರುತ್ತೆ ಅನ್ನೋದು. ಯಾಕೆಂದರೆ ತುಂಬ ಜನ 9 o'clock ಬಂದರೆ ಬಿಗ್ ಬಾಸು ತುಂಬ ಒಳ್ಳೆಯದು, ಯಾಕೆಂದರೆ ನೋಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ ಅಂತಾರೆ ಕೆಲವರು. ಯಾಕೆಂದರೆ ಹೌದು 9 PM ಇಸ್ ಗುಡ್ ಟೈಮಿಂಗ್ ಬಿಗ್ ಬಾಸ್ ನೋಡೋಕ್ಕೆ ಅನ್ನೋದು ನಮಗೂ ಅನಿಸ್ತಿದೆ. ಅದೇ ರೀತಿ Hotstarರಲ್ಲಿ ಲೈವ್ ಬರುತ್ತೆ, ಲೈವ್ ಬೇಕಾದ್ರೆ ನೀವೆಲ್ಲರೂ ನೋಡ್ಬೋದು. ವೆರಿ ಸೂನು ನಮ್ಮ ಬಿಗ್ ಬಾಸ್ ಟೀಮಿಂದ ಒಂದು ಪ್ರೆಸ್ ಮೀಟು, ಅದೇ ರೀತಿ ಒಂದು ಅವರು ಏನು ನ್ಯೂಸ್ಗಳಿಗೆ ಒಂದು ಪ್ರೆಸ್ ಮೀಟ್ ಕೊಡ್ತಾರೆ. ಅದನ್ನು ನೀವೆಲ್ಲರೂ ನೋಡಿ ಏನೇನಿದೆ ಬಿಗ್ ಬಾಸ್ ಬಗ್ಗೆ ಆಯಿತಾ, ಪ್ಲಸ್ಸು ಮೈನಸ್ ಎಲ್ಲವನ್ನು ಕೂಡ ಆ ಪ್ರೆಸ್ ಮೀಟಲ್ಲಿ ನಮ್ಮ ಸುದೀಪ್ ಸರ್ ಅವರು ಅದೇ ರೀತಿ ಬಿಗ್ ಬಾಸ್ ಟೀಮು ನಿಮಗೆ ತಿಳಿಸ್ಕೊಡುತ್ತೆ. ಅದರೊಟ್ಟಿಗೆ ಫ್ಯಾನ್ಸ್ಗಳು ಹೇಗಿದ್ದಾರಪ್ಪ ಬಿಗ್ ಬಾಸ್ 13ಗೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ತುಂಬ ಜನ ಬಿಗ್ ಬಾಸ್ 13ನ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 12ಗಿಂತ ಏನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಚೆನ್ನಾಗಿಲ್ಲ ಅಂತ. ನಿಮಗೆ ಈಗಲೇ ನಾನು ಒಂದು ಇದನ್ನು ಹೇಳ್ಬಿಡ್ತೀನಿ. ಯಾಕೆಂತಂದರೆ ಬಿಗ್ ಬಾಸ್ 13ಗೆ ಎಷ್ಟು ಜನ ಕಾದು ಕುಳಿತಿದ್ರು ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ. ನೋಡಿ, ಬಿಗ್ ಬಾಸ್ 13ನ ಒಂದು ಪ್ರೋಮೋ ನಾನು ಈ ವಿಡಿಯೋ ಮಾಡ್ತಾ ಇರೋದು ರಾತ್ರಿ 11:42ಕ್ಕೆ. ಯಾಕೆ ಅಂತಂದರೆ ನಾನು ಊರಲ್ಲಿರಲಿಲ್ಲ, ಒಂದು ವರ್ಕ್ ಮೇಲೆ ಮುಂಬೈಗೆ ಹೋಗಿದ್ದು. ನಾವು ಒಂದು 3 days ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈಗ ಜಸ್ಟ್ ಬಂದ ತಕ್ಷಣವೇ ನಾನು ಈ ವಿಡಿಯೋ ಮಾಡ್ತಾ ಇರೋದು 11:42. ಈ ಕ್ಷಣಕ್ಕೆ ಈ ಪ್ರೋಮೋ ತಗೊಂಡಿರುವಂತಹ ಒಂದು ವ್ಯೂಸ್ ಎಷ್ಟು ಗೊತ್ತಾ? 4.2 ಮಿಲಿಯನ್. 4.2 ಮಿಲಿಯನ್ ಅಂದರೆ 7 ಗಂಟೆಗೆ ಪ್ರೋಮೋ ರಿಲೀಸ್ ಆಗಿದೆ. 8, 9, 10, 11 ಆಯಿತಾ, 11, 11:15 ಅಂದರೆ ಹತ್ತತ್ರ 4.5 ಗಂಟೆಗೆ ಆಯಿತಾ, 4.5 hours 4,20,000 ಅಂದರೆ 4.2 ಮಿಲಿಯನ್ ಅಷ್ಟು ವ್ಯೂಸನ್ನ ತಗೊಂಡಿದೆ ಈ ಪ್ರೋಮೋ. ನಿಜವಾಗ್ಲೂ ಕೂಡ ಆಯಿತಾ ಆ ಒಂದು ನೂರಾರು ಜನಗಳು ಕಿಚ್ಚ ಅನ್ನೋದಿರ್ಬೋದು, ಕಿಚ್ಚ ಅವರು ಫಸ್ಟ್ ಲೆಗ್ ಇಟ್ಕೊಂಡು ಬರೋದಿರ್ಬೋದು, ಆ ಬ್ಲಾಕ್ ಶೂಟಲ್ಲಿ ಏನೋ ಒಂಥರ ಆ ಒಂದು ಗಾಂಭೀರ್ಯದಲ್ಲಿ ನಮ್ಮ ಸುದೀಪ್ ಅವ್ರಿಗೂ ಮತ್ತು ಸುದೀಪ್ ಅವರ ವಾಯ್ಸು ಕಾಲಿದ್ದು ಸಾಕು ಇನ್ನು ಶುರು ಮಾಡೋಣ ಅನ್ನೋದಿರ್ಬೋದು. ಅದೇ ರೀತಿ ಜನಗಳ ಜೈಕಾರ ಎಲ್ಲವೂ ಕೂಡ ತುಂಬ ಚೆನ್ನಾಗೇ ಇದೆ. ನಮ್ಮ ಸುದೀಪ್ ಸರ್ ಅಂತೂ ನಿಜವಾಗ್ಲೂ ತುಂಬ ಒಂಥರ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಅವರ ನಡುಗೆ ಗತ್ತು ಗಾಂಭೀರ್ಯ ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ಇದೇ ರೀತಿ ಅವರು ಆ ಮೀಸೆ ತಿರುವಿದ್ದಿರ್ಬೋದು, ಒಂದು ಸ್ಮೈಲ್ ಕೊಟ್ಟಿದ್ದಿರ್ಬೋದು. ಮೀಸೆ ತಿರುವಿದ್ದು ಒಂದು ಸ್ಮೈಲ್ ಕೊಟ್ಟಿದ್ದು ಸಖತ್ತಾಗಿತ್ತು. ಅದೇ ರೀತಿ ಹಿಂಗೆ ಉಬ್ಬಾರಿಸ್ತಾರೆ ನೋಡಿ, ಅವರು ಹಿಂಗೆ ಉಬ್ಬಾರಿಸಿದ್ದು ಓಕೆ ಶುರು ಮಾಡೋಣ ಆಟನ ಅಂತ ಹೇಳಿದ್ದು ಅವೆಲ್ಲವೂ ಕೂಡ ಮಾಸಾಗಿತ್ತು. ನೋಡಿ, ಲೈಕ್ಸ್ ಬಂದುಬಿಟ್ಟು 4.2 ಮಿಲಿಯನ್ ವ್ಯೂಸು. ಲೈಕ್ಸ್ ಬಂದುಬಿಟ್ಟು 3,40,000 ಜನ ಈ ಒಂದು ಪ್ರೋಮೋನ ಲೈಕ್ ಮಾಡಿದ್ದಾರೆ. ಯೋಚನೆ ಮಾಡಿ, ಬರೀ 4 hours 3,40,000 ಜನ ಲೈಕ್ ಮಾಡಿದ್ದಾರೆ. 4,20,000 ಮಿಲಿಯನ್ನು ವ್ಯೂಸ್ ಆಗಿದೆ ಅಂದರೆ 4.2 ಮಿಲಿಯನ್ ವ್ಯೂಸ್ ಆಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಜನ ಬಿಗ್ ಬಾಸ್ನ ವೆಯ್ಟ್ ಮಾಡ್ತಿದ್ರು ಅನ್ನೋದಕ್ಕೆ. ಅದೇ ರೀತಿ ಶೇರ್ಸು, ರೀಶೇರ್ಸು, ಲೈಕ್ಸು ತುಂಬಾ. ಓಕೆ, ಕಮೆಂಟ್ಗಳ ವಿಷಯಕ್ಕೆ ಬರೋದಾದರೆ ಆಯಿತಾ, ಕಿಚ್ಚ ಸುದೀಪ್ ಸರ್ ವೆಲ್ಕಮ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ವೆಲ್ಕಮ್ ಸರ್. ನಾವಂತೂ ತುಂಬಾ ಕಾಯ್ತಾ ಇದ್ವಿ. ಕರುನಾಡ ಚಕ್ರವರ್ತಿ, ಬಿಗ್ ಬಾಸ್ನ ಸಾರಥಿ,
ನಿಮ್ಮೆಲ್ಲರ ಕಿಚ್ಚ ಸುದೀಪ್ ಸರ್. ವೆಲ್ಕಮ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿಮ್ಮ ಒಂದು ವಾರದ ಕತೆ ಕಿಚ್ಚನ ಜೊತೆ ನೋಡೋಕ್ಕೆ ನಾವಂತೂ ತುಂಬ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ತುಂಬ ಜನ ಹಾಕಿದ್ದಾರೆ, ಗಿಲ್ಲಿ ಥರ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ಲೈಕ್ ಮಾಡಿ. ಹಂಗೆ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ಹಂಗೆ ಹೇಳೋಕ್ಕೆ ಆಗಲ್ಲ. ಪ್ರತಿ ಸೀಸನಲ್ಲೂ ಒಬ್ಬ ಪ್ರಚಂಡ ಬಂದೇ ಬರ್ತಾನೆ, ಅದು ಬಿಗ್ ಬಾಸ್ಗಿರುವಂತಹ ಗುಣ. ಕಿಚ್ಚ ಬಾಸ್ಗೋಸ್ಕರ ಬಿಗ್ ಬಾಸ್ ನೋಡ್ತೀರಾ ಅನ್ನೋರು ಲೈಕ್ ಮಾಡಿ. ಅಫ್ಕೋರ್ಸ್ ನಮ್ಮ ಸುದೀಪ್ ಸರ್ ಅವರ ವಾರದ ಕತೆ ಕಿಚ್ಚನ ಜೊತೆ ನೋಡೋಕ್ಕೆ ಎಷ್ಟೋ ಜನ ಬಿಗ್ ಬಾಸ್ನ ನೋಡ್ತಾರೆ. ಎಷ್ಟೆಲ್ಲ ಸೀಸನ್ ಬಂದ್ರೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೀಸನ್ ಮತ್ತೆ ಬರೋಕ್ಕೆ ಚಾನ್ಸೇ ಇಲ್ಲ, ಹಂಗೆ ಹೇಳೋಕ್ಕೆ ಆಗಲ್ಲ. ಅದಾದ ಸೀಸನಿಗೆ ಒಂದೊಂದು ಗತ್ತಿರುತ್ತೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ಗತ್ತಿತ್ತು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಗತ್ತಿರುತ್ತೆ. ನಮ್ಮ ಗಿಲ್ಲಿ ಕಾವು ಬಾಂಡಿಂಗ್ ಆ್ಯಂಡ್ ಫ್ರೆಂಡ್ಶಿಪ್ನ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಬೇರೆಯವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಹೇಳೋಕ್ಕೆ ಆಗಲ್ಲ. ಪ್ರತಿ ಸೀಸನಲ್ಲಿ ಯಾರಾದರೂ ಬರ್ತಾರೆ. ಕಿಚ್ಚನ್ಗೋಸ್ಕರ ಬಿಗ್ ಬಾಸ್ ನೋಡ್ತೀವಿ, ಬಿಗ್ ಬಾಸ್ ಕಿಚ್ಚನಿಗೋಸ್ಕರ ನೋಡ್ತೀವಿ. ಒನ್ ಆ್ಯಂಡ್ ಓನ್ಲಿ ಕಿಚ್ಚ. ಬಿಗ್ ಬಾಸ್ ಪ್ರೋಮೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ತುಂಬ ಪ್ರೋಮೋಗಳು ಗಿಲ್ಲಿ ಅವ್ರ ಬಗ್ಗೆ ಬಂದಿದೆ. ಅಂದರೆ ಬಿಗ್ ಬಾಸ್ 12 ಇದ್ದಂತೆ ಗಿಲ್ಲಿ ಥರ ಕಂಟೆಸ್ಟೆಂಟು ಮತ್ತೆ ಬರಲ್ಲ ಅಂತ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ಅದು ತುಂಬಾ ಇದು ಆಯಿತಾ, ಯಾರು ಬೇಕಾದರೂ ಬರ್ಬೋದು. ಟೈಮ್ ಟು ಫಾಲೋ ಕಲರ್ಸ್ ಕನ್ನಡ. ಯೋಚನೆ ಮಾಡಿ, ಟೈಮ್ ಟು ಫಾಲೋ ಕಲರ್ಸ್ ಕನ್ನಡ. ತುಂಬ ಜನ ಬಿಗ್ ಬಾಸ್ ಇದ್ದಾಗ ಮಾತ್ರ ಕಲರ್ಸ್ ಕನ್ನಡ ವೈನರ್ ನೋಡೋರು ಇರ್ತಾರೆ. ಅವ್ರು ಹೇಳ್ತಿದ್ದಾರೆ ಈಗ ನಾವು ಕಲರ್ಸ್ ಕನ್ನಡ ನೋಡೋ ಟೈಮ್ ಬಂತು. ಎಲ್ಲರೂ ಕಿಚ್ಚ ಸುದೀಪ್ ಸರ್ ಆಲ್ವೇಸ್ ಅನ್ಪ್ರೆಡಿಕ್ಟೇಬಲ್. ಹೌದು, ಕಿಚ್ಚ ಅಂದ್ರೇ ಮಾಸ್ ಅಂದರೆ ಕಿಚ್ಚ. ಶುಭವಾಗಲಿ ಕಿಚ್ಚ ಸರ್, ಶುಭವಾಗಲಿ, ಆಲ್ ದ ಬೆಸ್ಟ್. ಈ ಸೀಸನ್ನು ಸೂಪರ್ ರಾಕ್ ಮಾಡಿ. ಸೂಪರ್ ಎಲ್ಲ ಬಿಗ್ ಬಾಸ್ ತುಂಬ ಜನ ನೀವೇ ಯೋಚನೆ ಮಾಡಿ, ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ದಾರೆ, ಲೈಕ್ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ನ ವೆಯ್ಟ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತದೆ. ಅಂದರೆ ಪ್ರತಿ ವರ್ಷಕ್ಕೂ ಒಂದೊಂದು ಸೀಸನ್ ಬರುತ್ತೆ. 2026ರ 13ನೇ ಸೀಸನ್ಗೆ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತು. ಕಮೆಂಟ್ ಮಾಡಿ, ಏಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದುಬಿಟ್ಟು ಒಂದು ಹೊಸದ್ರ ಜೊತೆಗೆ ಬಂದಿದೆ. ಒಂದು ಕಾಮನ್ ಮ್ಯಾನ್ಗಳ ಎಂಟ್ರಿ, ಇನ್ನೊಂದು ಬಂದುಬಿಟ್ಟು ಆಯಿತಾ ಕಾಮನ್ ಮ್ಯಾನ್ ವಿತ್ ಸೆಲೆಬ್ರಿಟಿಗಳ ಜೊತೆ ಹೇಗೆಲ್ಲ ಇದು ಶೋ ರನ್ ಆಗುತ್ತೆ ಅನ್ನೋದಿದೆ. ಏಕೆಂದರೆ ಏನೂ ಗೊತ್ತಿಲ್ಲದಂಥ ಕಾಮನ್ ಮ್ಯಾನ್ಗಳು, ಅದೇ ರೀತಿ ಬಿಗ್ ಬಾಸ್ನ ಯಾರೋದು ಕುಡಿದು ಬರುವಂಥ ಸೆಲೆಬ್ರಿಟಿಗಳು, ಇವರ ಜಟಾಪಟಿ ಹೆಂಗೆ ನಡೆಯುತ್ತೆ ಅಂತ ನೋಡೋಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಲೈವ್ ಬೇರೆ ಬರುತ್ತೆ. ಲೈವ್ ಬರೋದ್ರಿಂದ ನಿಮಗೆ ತಪ್ಪುಗಳನ್ನ ಕಂಡುಹಿಡಿಯೋಕ್ಕೆ ಈಸಿಯಾಗಿ ಸಿಗುತ್ತೆ. ಯಾಕೆಂದರೆ ನಾವು ಏನೇ ತಪ್ಪು ಹೇಳಿದ್ರು ಕೂಡ ಲೈವಲ್ಲಿ ಬಂದು ಹಾಕೊಂಡು ಗುಂತಿರ್ತೀವಿ. ಅಕ್ಕ ನಾವು ಲೈವ್ ನೋಡಿದ್ದು ಅದು ಹಂಗಲ್ಲಕ್ಕ ಹಿಂಗಲ್ಲಕ್ಕ ಅಂತೇಳಿ ನೀವೇ ಹೇಳ್ತೀರಿ. ಯಾಕೆಂದರೆ ಲೈವ್ ಬರೋದ್ರಿಂದ ನಾವು ಏನೇ ಮಾತನಾಡಿದ್ರು ನಿಮಗೆ ಲೈವ್ ಇರುತ್ತೆ, ಲೈವಲ್ಲಿ ಹೋಗಿ ನೋಡ್ಕೋಬೋದು. ಇಲ್ಲ ಏನೋ ಜಿಯೋ ಹಾಟ್ಸ್ಟಾರಲ್ಲಿ ಎಪಿಸೋಡ್ ಇರುತ್ತೆ, ಎಪಿಸೋಡ್ನ ತೆಗೆದು ನಿಧಾನಕ್ಕೆ ಹೋಗಿ ನೋಡ್ಬರ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಹಾಗಾಗಿ ಈ ಸರಿ ಬಿಗ್ ಬಾಸ್ನ ಒಂದು ಆಟ ಆಡೋದೇನೆ. ನಿಜವಾಗ್ಲೂ ನಾನಂತೂ ಫುಲ್ ರೆಡಿಯಾಗಿದ್ದೀನಿ. ಸದ್ಯ ಒಂದು 4 ತಿಂಗಳು ಯಾವ ಕೆಲಸ ಕಾರ್ಯ ಇಲ್ದಂಗೆ ಬಿಗ್ ಬಾಸ್ ಜೊತೆ ಓಡಬೇಕು ಅಂತ ರೆಡಿಯಾಗಿದ್ದೀನಿ. ಬಿಗ್ ಬಾಸಿಗೆ ಒಂದು ರ್ಯಾಪ್ ಕೂಡ ಬರೆದಿಟ್ಟಿದ್ದೀನಿ ನಾನು. ವೆರಿ ಸೂನ್ ಅದನ್ನು ಹೇಳ್ತೀನಿ ಯಾವ ಥರ ರ್ಯಾಪ್ ಅಂತ. ಸುಮ್ಮನೆ ಏನೋ ಬಸ್ಸಲ್ಲಿ ಇವತ್ತು ಸುಮ್ಮನೆ ಫೋನ್ ನೋಡೋತ್ತಿಗೆ ಅದು ತಲೆ ಬಂತು, ಅದನ್ನ ವೆರಿ ಸೂನ್ ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಪ್ರೋಮೋ ಮಸ್ತ್ ಸೂಪರ್ ಆಗಿತ್ತು. ಕಿಚ್ಚ ಸುದೀಪ್ ಸರ್ ಅವರ ಲುಕ್ಕು, ಅದೇ ರೀತಿ ನಮ್ಮ ಪಬ್ಲಿಕ್ಸ್ನ ಒಂದು ಬಿಗ್ ಬಾಸ್ ಅನ್ನೋ ಒಂದು ಘೋಷಣೆ, ಅದೇ ರೀತಿ ಇಡೀ ಕರ್ನಾಟಕವೇ ಕಾದು ಕುಳಿತಿರುವಂತಹ ಬಿಗ್ ಬಾಸ್ ನೋಡೋಕ್ಕೆ ನೀವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ವೆರಿ ಸೂನ್ ಒಂದು ಪ್ರೋಮೋದಿಂದ ಒಂದು ಪ್ರೋಮೋ ಬರುತ್ತೆ, ಅದನ್ನು ನೋಡೋಕ್ಕೆ ನೀವು ಕಾಯ್ತಾರಿ. ನಾನಂತೂ ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಸೂಪರಾಗೆ ರೆಡಿಯಾಗಿದ್ದೀನಿ. ಖಂಡಿತವಾಗಲೂ ಒಂದು ಒಳ್ಳೆ ರಿವ್ಯೂನ ಈ ವರ್ಷ ನಿಮಗೆ ಕೊಡ್ತೀನಿ. ಈ ಥರ ಹ್ಯಾಂಗಲ್ಲೂ ಕೂಡ ಇವರಲ್ಲಿ ಇದೆಯಾ ಅಂತ ನೀವೇ ಅಂದ್ಕೋಬೇಕು. ಇಷ್ಟು ದಿನ ನಾನೊಂದು ಸೀರಿಯಸ್ ಆಗಿ ನೋಡಿದ್ವಿ, ಇನ್ನು ಫನ್ ವಿತ್ ಲವ್ ಆ್ಯಂಡ್ ಸೀರಿಯಸ್ ಎಲ್ಲದೂ ಸೇರಿಸಿ ನಿಮ್ಮ ಮುಂದೆ ತರ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಫಸ್ಟ್ ಪ್ರೋಮೋದ ರಿವ್ಯೂ ಇದು. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.